ಹಾಯ್ ಹಲೋ ಸ್ನೇಹಿತರೆ, ಯೂನಿಕ್ ಟೆಕ್ಗೆ ಸ್ವಾಗತ. ಇಂದು ನಾವು ನಿಮಗೆ ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾಹಿತಿ ಕೊಡ್ತೀವಿ. ವೀಕ್ಷಕರೇ, ನಮ್ಮ ಜೀವನ ಮುಂದೆ ಹೇಗಿರುತ್ತೆ ಅಂತ ನಾವೀಗಲೇ ತಿಳ್ಕೋಬೇಕು. ಇಲ್ಲ ಸಣ್ಣವರಾಗಿ ಮತ್ತೆ ಜೀವನನ ಸರಿ ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾವೆಲ್ಲ ಯೋಚನೆ ಮಾಡಿರ್ತೀವಿ. ಆದ್ರೆ ಏನ್ ಮಾಡುವುದು? ಕಾಲ ನಾವ್ ಹೇಳಿದ ಹಾಗೆ ಕೇಳತ್ತಾ? ನಾವ್ ಒಂದ್ಸಲ ಆದ್ರೂ ಟೈಮ್ ಮಷೀನ್ ಬಗ್ಗೆ ಕೇಳಿರ್ತೀವಿ. ನಮ್ಮ ನಂಬಿಕೆ ಪ್ರಕಾರ ಟೈಮ್ ಮಷೀನ್ ಅಂದ್ರೆ ಒಂದು ಮಷೀನ್ ಇರುತ್ತೆ, ಅದರಲ್ಲಿ ಒಂದು ಬಟನ್ ಇರುತ್ತೆ. ಅದನ್ನ ಒತ್ತಿ ನಂಬರ್ ಹಾಕಿದ್ರೆ ಸಾಕು, ಯಾವ ಕಾಲಕ್ಕೆ ಬೇಕೋ ಆ ಕಾಲಕ್ಕೆ ಹೋಗಿ ಬರಬಹುದು ಅಂತ. ಆದ್ರೆ ಸ್ನೇಹಿತರೆ, ಇದು ಡೋರೆಮನ್ ಕಾರ್ಟೂನ್ ನಲ್ಲಿ ಮಾತ್ರ ಸಾಧ್ಯ. ಆದ್ರೆ ನಾವು ಈ ಟೈಮ್ ಮಷೀನ್ ಬಗ್ಗೆ ನಿಮ್ಗೆ ಇವತ್ತು ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಸ್ನೇಹಿತರೆ, ಈ ರೀತಿಯಲ್ಲಿ ಕುತೂಹಲಕಾರಿ ವಿಷಯಗಳ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಈ ಟೈಮ್ ಟ್ರಾವೆಲ್ ಅಂದ್ರೆ ಏನು, ಮತ್ತೆ ಈ ಟೈಮ್ ಟ್ರಾವೆಲ್ ಮಾಡೋಕೆ ನಿಜವಾಗ್ಲೂ ಆಗತ್ತಾ ಅನ್ನೋದನ್ನ ನೋಡೋಣ. ನಾವು ಟೈಮ್ ಟ್ರಾವೆಲ್ ಮಾಡಬಹುದೇ ಅನ್ನೋ ಪ್ರಶ್ನೆಗೆ ಒಬ್ಬ ಪ್ರಸಿದ್ಧ ವಿಜ್ಞಾನಿಯಾದ ಆಲ್ಬರ್ಟ್ ಐನ್ಸ್ಟೈನ್ ರವರಿಂದ ಬರೋ ಉತ್ತರ ಸಾಧ್ಯ. ಹೌದು, ಅವರು ಹೇಳಿರುವ ಥಿಯರಿ ಆಫ್ ರಿಲೇಟಿವಿಟಿ ಸಿದ್ಧಾಂತದ ಪ್ರಕಾರ ನಾವು ಟೈಮ್ ಟ್ರಾವೆಲ್ ಮಾಡಬಹುದು. ಆ ಸಿದ್ಧಾಂತದ ಪ್ರಕಾರ ಟೈಮ್ ಮತ್ತು ಬಾಹ್ಯಾಕಾಶ ಒಂದಕ್ಕೊಂದು ಹೊಂದಿಕೊಂಡಿವೆ. ಅದನ್ನ ಸ್ಪೇಸ್ ಟೈಮ್ ಅಂತಾರೆ. ಅವರ ಸಿದ್ಧಾಂತದ ಸಮೀಕರಣದ ಪ್ರಕಾರ ಯಾವುದಾದ್ರೂ ವಸ್ತು ಎಷ್ಟು ವೇಗವಾಗಿ ಚಲಿಸುತ್ತೋ ಅದಕ್ಕೆ ಸಮಯ ಕಡಿಮೆ ಆಗುತ್ತೆ. ಆ ವಸ್ತುವಿನ ವೇಗ ಜಾಸ್ತಿ ಆದಂತೆ ಸಮಯ ಕಡಿಮೆ ಆಗುತ್ತೆ. ಇದನ್ನ ನಿರೂಪಿಸಲು ವಿಜ್ಞಾನಿಗಳು ಒಂದು ಪ್ರಯೋಗ ಮಾಡ್ತಾರೆ. ಒಂದು ಗಡಿಯಾರವನ್ನ ಭೂಮಿ ಮೇಲೆ ಇಟ್ಟು ಇನ್ನೊಂದು ಗಡಿಯಾರವನ್ನ ಭೂಮಿ ತಿರುಗ್ತಾ ಇದ್ದ ದಿಕ್ಕಿಗೆ ವಿಮಾನದಲ್ಲಿ ಇಟ್ರು. ವಿಮಾನ ಜಗತ್ತಿನಾದ್ಯಂತ ಹಾರಿ ಬಂದ ಮೇಲೆ ಗಡಿಯಾರವನ್ನ ಹೊರಳಿಸಲಾಯಿತು. ವಿಮಾನದ ಗಡಿಯಾರದ ಸಮಯ ಭೂಮಿ ಮೇಲೆ ಇದ್ದ ಗಡಿಯಾರಕ್ಕಿಂತ ಸ್ವಲ್ಪ ಹಿಂದೆ ಇತ್ತು. ಇದನ್ನ ನೋಡಿದಾಗ ಸಮಯ ಎಲ್ಲಾ ಕಡೆ ಒಂದೇ ಇರೋದಿಲ್ಲ ಅಂತ ತಿಳಿಯಿತು. ಇದೆಲ್ಲವನ್ನ ನೋಡಿದ್ರೆ ಟೈಮ್ ಮಷೀನ್ ಇದೆ, ನಾವು ಪ್ರಯಾಣಿಸಬಹುದು ಅನ್ಸುತ್ತೆ. ವೇದ ಪುರಾಣದಲ್ಲಿ ಮತ್ತು ಗ್ರಂಥಗಳಲ್ಲಿ ಈ ರೀತಿಯ ಘಟನೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಭಗವದ್ಗೀತಾದ 8ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. By human calculation, 1,000 days taken together from the duration of Brahma's one day, and such also is the duration of his night. ಅಂದ್ರೆ ಮಾನವನ ಲೆಕ್ಕಾಚಾರಗಳ ಪ್ರಕಾರ ಬ್ರಹ್ಮದೇವರ ಒಂದು ದಿನದ ಅವಧಿಯಿಂದ 1000 ಯುಗಗಳನ್ನ ಒಟ್ಟಿಗೆ ತೆಗೆದುಕೊಳ್ಳಲಾಗುತ್ತೆ ಅಂತ. ಇದಕ್ಕೆ ಉದಾಹರಣೆ ಕೂಡ ಇದೆ. ಮಹಾಭಾರತದ ಕಾಲದಲ್ಲಿ ನಡೆದ ಒಂದು ಘಟನೆ ಅದು. ಆಧುನಿಕ ದ್ವಾರಕಾದಲ್ಲಿ ಕಾಕುದಾಮಿನ್ ಹೆಸರಿನ ರಾಜ ರಾಜ್ಯಭಾರ ಮಾಡ್ತಾ ಇದ್ದ. ಆತನಿಗೆ ಅಗ್ನಿಕುಂಡದಿಂದ ಒಂದು ಹೆಣ್ಮಗು ಸಿಕ್ತು. ಅವಳ ಹೆಸರು ರೇವತಿ. ಆಕೆ ಹುಟ್ಟಿನಿಂದಲೇ ಅಸಾಮಾನ್ಯಳು. ಅವಳ ಸೌಂದರ್ಯ ಎಲ್ಲವನ್ನ ಮೀರಿಸುವಂಥದ್ದು. ಆಕೆ ಮದುವೆ ವಯಸ್ಸಿಗೆ ಬಂದಾಗ ಆಕೆಯ ಮದುವೆ ಚಿಂತೆ ಆ ರಾಜನಿಗೆ ಬಂದಿತ್ತು. ಆದ್ರೆ ಆಕೆಯ ಗುಣ ಮತ್ತು ಸೌಂದರ್ಯಕ್ಕೆ ಹೋಲುವ ಯಾವ ವ್ಯಕ್ತಿಯೂ ರಾಜನಿಗೆ ತಿಳಿದು ಬರಲಿಲ್ಲ. ಆದ ಕಾರಣ ರಾಜ ರೇವತಿಯೊಂದಿಗೆ ಬ್ರಹ್ಮದೇವನ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಅಪ್ಸರೆಯರು ನೃತ್ಯ ಮಾಡ್ತಿರ್ತಾರೆ. ಅದು ಮುಗೀಲಿ ಅಂತ ಕಾಕುದಾಮಿನ್ ಮತ್ತು ರೇವತಿ ಅಲ್ಲೇ ಕುತ್ಕೋತಾರೆ. ನೃತ್ಯ ಮುಗಿದ ನಂತರ ಬ್ರಹ್ಮದೇವನ ಬಳಿ ಹೋಗಿ ರೇವತಿಯ ಮದುವೆಗೆ ವರನ ವಿಚಾರವನ್ನ ಬ್ರಹ್ಮದೇವನ ಮುಂದೆ ಹೇಳ್ತಾರೆ. ಆದ್ರೆ ಬ್ರಹ್ಮದೇವ ರೇವತಿಗೆ ಬ್ರಹ್ಮಲೋಕದ ಸಮಯ ಭೂಮಿಗಿಂತ ಭಿನ್ನ. ನೀವು ನೃತ್ಯ ನೋಡಿರುವಷ್ಟು ಸಮಯದಲ್ಲಿ ಭೂಮಿಯಲ್ಲಿ 17 ಯುಗಗಳು ಕಳೆದಿವೆ. ಈಗ ನಿನಗೆ ವರ ನೋಡಿ ಪ್ರಯೋಜನ ಇಲ್ಲ. ಈಗ ರಾಜನ ಎಲ್ಲಾ ಸಂಪತ್ತು ರಾಜ್ಯಭಾರವೆಲ್ಲ ಮುಗಿದು ಹೋಗಿದೆ. ಸತ್ಯಯುಗದಿಂದ ಉಳಿದಿರೋದು ನೀವಿಬ್ಬರೇ ಅಂತಾರೆ. ಈಗ ಭೂಮಿಯಲ್ಲಿ ಶ್ರೀಕೃಷ್ಣ ಮತ್ತು ಸಹೋದರ ಬಲರಾಮನ ಕಾಲ. ನೀವು ಈಗಲೇ ಭೂಮಿಗೆ ಹೋಗಿ ಶ್ರೀಕೃಷ್ಣನ ಸಹೋದರ ಬಲರಾಮನೊಂದಿಗೆ ರೇವತಿಯ ಮದುವೆ ಮಾಡಿಸು ಅಂತ ಬ್ರಹ್ಮದೇವ ಕಾಕುದಾಮಿನ್ ರಾಜನಿಗೆ ಹೇಳ್ತಾನೆ. ರಾಜ ಮತ್ತು ರೇವತಿ ಆಶ್ಚರ್ಯರಾಗ್ತಾರೆ. ಬ್ರಹ್ಮದೇವ ಹೇಳಿದ ಹಾಗೆ ಭೂಮಿ ಬದಲಾಗಿತ್ತು. ಶ್ರೀಕೃಷ್ಣ ಮತ್ತು ಬಲರಾಮನನ್ನ ಭೇಟಿ ಮಾಡಿ ನಡೆದ ವಿಷಯ ತಿಳಿಸ್ತಾರೆ. ಬಲರಾಮನೊಂದಿಗೆ ರೇವತಿಯ ಲಗ್ನವಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಟೈಮ್ ಟ್ರಾವೆಲ್ಗೆ ಪುರಾಣಗಳಲ್ಲಿರುವಂತಹ ಉದಾಹರಣೆಯನ್ನ. ಇದನ್ನೆಲ್ಲ ನೋಡಿದ್ರೂ ನಮಗೆ ಒಂದು ವಿಷಯ ತಲೆಯಲ್ಲಿ ಓಡುತ್ತೆ. ಟೈಮ್ ಮಷೀನ್ನ ಇವತ್ತಿನವರೆಗೂ ಯಾರಾದ್ರೂ ಅನುಭವಿಸಿದ್ದಾರಾ ಅಂತ. ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, H.G. ವೆಲ್ಸ್ ರವರು ಬರೆದಿರುವ ಸೈನ್ಸ್ ಫಿಕ್ಷನ್ ನಾವೆಲ್ಲಾದಲ್ಲಿ ಒಂದು ಕಾಲ್ಪನಿಕ ಪಾತ್ರ ಬರುತ್ತೆ. ಅದರ ಹೆಸರು ವೀಣಾ ಅಂತ. ಆಕೆಯೇ ಮೊದಲ ಟೈಮ್ ಟ್ರಾವೆಲ್ ಮಾಡಿದಾಕೆ ಅಂತ ವೈಜ್ಞಾನಿಕತೆ ನಂಬಿದೆ. ನೋಡಿ ಸ್ನೇಹಿತರೆ, ಟೈಮ್ ಟ್ರಾವೆಲ್ ಅನ್ನೋದಿದೆಯೋ ಇಲ್ವೋ ಅದು ಅವರೊಬ್ಬರ ನಂಬಿಕೆಗೆ ಬಿಟ್ಟದ್ದು.
ಕೊನೆಯದಾಗಿ ಟೈಮ್ ಟ್ರಾವೆಲ್ ಬಗ್ಗೆ ಹೇಳೋದಾದ್ರೆ ಅದು ಒಂದು ಕಾಲ್ಪನಿಕ ಅಷ್ಟೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.